इति कालत्रये बाबा जगदोदारा हिंदू दैवद गंड बुद्ध जो कृष्ण परमा उपेन्द्र माधव यादवेन्द्र देवेन्द्र गुरु यादव केशव उपेन्द्र माधव यादवेन्द्र देवेन्द्र गुरु माधवेन्द्र ज्ञानेन्द्र यादव माधवेन्द्र ज्ञानेन्द्र यादव उपेन्द्र राजेन्द्र कल्पतरु गोपी के नवरदारा तुम्हारा गोपी के नवरदारा हीरा चोरा तुम्हारा ಭೋಜನವು ಮುಖ್ಯ. ಯಾರ್ಯಾರ್ದು ಭೋಜನ ಆಗಿಲ್ಲ ಅವರೆಲ್ಲ ತಕ್ಷಣ ವೇದಿಕೆಯ ಹಿಂಭಾಗದಲ್ಲಿ ಭೋಜನ ಶಾಲೆಗೆ ಹೋಗಿ ಭೋಜನ ಸ್ವೀಕಾರ ಮಾಡಬೇಕು. शांति शांति लोका समस्ता सुखिनो भवन्तु
लोका समस्ता सुखिनो भवन्तु लोका समस्ता सुखिनो भवन्तु ಭಕ್ತಿಯ ಕಂಪನವನ್ನು ಸೃಷ್ಟಿಸಿದ ರಾಜರಾಜೇಶ್ವರಿ ಭಜನಾ ಮಂಡಳಿಗೆ ಧನ್ಯವಾದಗಳು. ರಾಯರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಅಂತ ಆಶಿಸ್ತೇವೆ. ನಿಮ್ಮೆಲ್ಲರೂ ಒಂದು ಧನ್ಯವಾದವನ್ನು ಸಮರ್ಪಿಸಬಹುದು ಅವರಿಗೆ. ಥ್ಯಾಂಕ್ ಯು. ನಾನು ವಿಜಯ್ ಗುಜ್ಜಾರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಾಜೇಶ್, ನಾನು ಕೃಷ್ಣನ ದೇವಸ್ಥಾನಗಳಿಗೆ ಹೋಗಿರ್ಬೋದು. ಕೊಳಲನೂದುವ ಕೃಷ್ಣ, ಬಾಲಕೃಷ್ಣ, ಬೆಣ್ಣೆ ತಿನ್ನುವ ಕೃಷ್ಣ, ಗೋಪಾಲಕೃಷ್ಣ, ಇಂಥ ಹಲವಾರು ವಿಗ್ರಹಗಳನ್ನ ನೋಡಿದ್ದೀರಿ. ಆದರೆ ತಿರುನಕ್ಕರ ಅನ್ನೋ ಒಂದು ಕೊಟ್ಟಾಯಂ ಕೇರಳದ ತಿರುನಕ್ಕರ ಅನ್ನೋ ಜಾಗದಲ್ಲಿ ಇರುವಂತಹ ಕೃಷ್ಣ ದೇವಸ್ಥಾನ ವಿಶ್ವರೂಪ ಕೃಷ್ಣ ಗೀತೋಪದೇಶ ಮಾಡಿರುವ ಕೃಷ್ಣ ಗೀತೋಪದೇಶ ಮಾಡ್ತಾ ಇರುವಾಗ ಅರ್ಜುನನಿಗೆ ಅವನು ತೋರಿಸಿದ ವಿಶ್ವರೂಪ ಕೃಷ್ಣನ ದೇವಸ್ಥಾನ ಇರೋದು ತಿರುನಕ್ಕರ ಕೃಷ್ಣ ದೇವಸ್ಥಾನ. ಥ್ಯಾಂಕ್ ಯು ರಾಜರಾಜೇಶ್ವರಿ ಭಜನಾ ಮಂಡಳಿಯವರಿಗೆ. ನಾನು ಈ ತಿರುನಕ್ಕರ ಕೃಷ್ಣ ದೇವಸ್ಥಾನದ ಕಥೆಯನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ಮುಂದಿನ ತಂಡ ಬರ್ತಾ ಇರೋದು ಆ ದೇವಸ್ಥಾನದ ಭಜನಾ ಮಂಡಳಿಯಿಂದ. ಸುಮಾರು 35 ವರ್ಷಗಳಿಂದ ಭಜನೆ ಸೇವೆಯನ್ನು ಮಾಡ್ತಾ ಇರುವಂತಹ ತಿರುನಕ್ಕರ ಕೃಷ್ಣರ ವಿಶ್ವರೂಪಂ ಭಜನಾ ಮಂಡಳಿ, ವಿಶ್ವರೂಪಂ ಭಜನಾ ಮಂಡಳಿಯ ಶ್ರೀಕಾಂತ್, ವಿನೋದ್, ವಿಷ್ಣುನಾರಾಯಣ್, ಅಭಿಲಾಷ್, ಧನ್ಯ, ಶ್ರೀಕಾಂತ್, ರಾಜೇಶ್ ಹಾಗೂ ಜಾಯ್ ಅವರು ಮುಂದಿನ ಭಜನೆಯನ್ನ ರಾಯರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ದೊಡ್ಡ ಚಪ್ಪಾಳೆ ನಮ್ಮ ಈ ತಿರುನಕ್ಕರ ವಿಶ್ವರೂಪ ಭಜನಾ ಮಂಡಳಿ. 2024 ನವೆಂಬರ್ 9 ಹೃದಯವಂತ ಡಾಕ್ಟರ್ ಈಗ ನಿಮ್ಮೆಲ್ಲರನ್ನ ಕೂಡ ಈ ಕನ್ನಡಿಗರ ಕನ್ನಡ ಕೂಟ ಸ್ವಾಗತಿಸ್ತಾ ಇದೆ. ನವೆಂಬರ್ सर्वत्र गोविंद नाम संकीर्तनम ಗೋವಿಂದ ಹರಿ ಗೋವಿಂದ. नमस्ते मुरारे नमस्ते नमस्ते जगन्नाथ गोविंद विष्णु वो वृंदावन में कुंज भवन में नाचत गिरिधर लाल वृंदावन के कुंज भवन में नाचत गिरिधर लाल वृंदावन के कुंज भवन में नाचत गिरिधर लाल वृंदावन के कुंज भवन में नाचत गिरिधर लाल इति सुकुमार है 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 इति सुकुमार है
वृंदावन विहार लाल की जगन्मोहन राधा रमणा वनमाली वासुदेवा 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 जगन्मोहन राधा रमणा
बोल त्रिशूलधर आंजनेय स्वामी की चंद्रमूर्ति की सीतापति रामचंद्र की सीतापति रामचंद्र की ಅಲ್ಲ ಭಜನೆ ನಿಂದ್ರಿಸಿದ್ದೇ ತಪ್ಪಾಯ್ತು, ಹಾಗೆ ಕಂಟಿನ್ಯೂ ಆಗಿದೆ ಮಂತ್ರಾಲಯಕ್ಕೆ ಹೋಗ್ಬಿಡ್ತಿತ್ತು ನಾವು. ತುಂಬ ಎರಡೂ ಭಜನಾ ಮಂಡಳಿ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಹಾಡಿದ್ದು ರಾಜರಾಜೇಶ್ವರಿ ಭಜನಾ ಮಂಡಳಿ, ರಾಜರಾಜೇಶ್ವರಿ ಭಜನಾ ಮಂಡಳಿ ಕಂಪನ ಶುರು ಮಾಡಿದ್ರೆ ಇವರು ವಿಶ್ವರೂಪ ದರ್ಶನ ಮಾಡಿದ್ರೆ ವಿಶ್ವರೂಪ ಭಜನಾ ಮಂಡಳಿಯವರು ತುಂಬಾ ಧನ್ಯವಾದಗಳು. ಮುಂದೆ ನಮ್ಮ ಸೇವೆಗಳು ಮುಂದುವರಿಲಿಕ್ಕಿದೆ, ಅರ್ಚಕರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲರೂ ಭಕ್ತಾದಿಗಳು ದ್ರವ್ಯಾಭಿಷೇಕ ಮತ್ತು ಕನಕಾಭಿಷೇಕ, ವಸ್ತ್ರ ಸೇವಾ ಎಲ್ಲರಿಗೆ ಮಂತ್ರಾಕ್ಷತೆ ಕೊಟ್ಟಿದೆ. ಇಲ್ಲಿ ಸಂಕಲ್ಪ ಆದಮೇಲೆ ನಾವು ಸಂಕಲ್ಪ ಮಾಡಿದ ಮೇಲೆ ಇಲ್ಲಿ ಪಾದುಕ ಇಟ್ಟಿರ್ತೇವೆ. ಆ ಮಂತ್ರಾಕ್ಷತೆ ಆ ಪಾದುಕ ಮೇಲೆ ಇಟ್ಟು ಇಲ್ಲಿ ನೀರಿಡ್ತೀವಿ. ಅದರ ಮೇಲೆ ಆ ಪಾದುಕ ಮೇಲೆ ನೀರು ಹಾಕಬೇಕು ಮತ್ತು ತಮ್ಮ ಜಾಗಕ್ಕೆ ಹೋಗಿ ಕೂಡಿ. ಅದಾದಮೇಲೆ ಮತ್ತು ಚಾಮರ ಸೇವಕ್ಕೆ ಮತ್ತು ಕರಿತೀನಿ ನಾನು ನೇತ್ರೆ ಉದಗ ಸ್ಪರ್ಶ ಹೇಳಿ ಒಂದು ನಿಮಿಷ ಹೇಳ್ತೀನಿ. ಅತ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾನವಾಯ ಸ್ವಾಹ, ಗೋವಿಂದಾಯ ನಮಃ, ಕೃಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ. एवं गुणविशेषण निष्ठाय शुभकृतौ श्रीमद् राघवेंद्र गुरुवंदनद भारतीय मुख्य सीता रामचंद्र प्रेरणೆಯ सीता ಮೂಲರಾಮಚಂದ್ರ ಯಾರು ಅಡಬೇಡ ಎಲ್ಲರ ಕೈಲೇ ಹಾಕಿಸ್ತಾರೆ. ಸುಧಾವಂದೋ ಮಾಮಯೇ ಇಂದ್ರಸ್ಕೃತ ರುದ್ರಾಭರಸ್ ಅಕ್ಷರ ಮುಂಚಲ್ಲಿ ಇರಬೇಕು. ಗಡ್ಡ ಇಡ್ತೀವಿ ಮಾರೇ ಹಿರಿಯರೇ ಮರೆಯೋ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವೋದ ಸಾಧು ಸಜ್ಜನರ ಚಿತ್ತರಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಆಗಿರವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ ಕುಂಕುಮಾಂಗಿಗೆ ಪಂಕಜ ಲೋಕ ವೆಂಕಟರಮಣನ ವೆಂಕಟ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಈ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೊಲ್ಲಾಪುರವಾಸಿನಿ ಆಂಜನೇಯವರನ ಗೋವಿಂದ ರಾಜಾಧಿರಾಜ ಗೋವಿಂದ ಶ್ರೀರಾಘವೇಂದ್ರ ಸಕಲ ಶ್ರೀ ಪುಣ್ಯವರ್ಧನ ಪ್ರತಿಭಾವನೆ ಸ್ವಾಂದರ ಶ್ರೀಮದ್ ರಾಘವೇಂದ್ರ ಗುರುವಂದನದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾ
ಅವರು ಈ ಒಂದು ಆಸನವನ್ನು ಸ್ವೀಕರಿಸಬೇಕು. ಅಲ್ಲಿಂದ ದುಬೈಯಲ್ಲಿ ಕೆಲಸ ಸಿಕ್ತು, ಹಾಗಾಗಿ ಮಸ್ಕಟ್ಟನ್ನು ಬಿಟ್ಟು ದುಬೈಗೆ ಬರುವಂಥ ಸಂದರ್ಭ. ದುಬೈಯಲ್ಲಿ ನನಗೆ ವಿಜಯ್ ಒಬ್ಬ ಪರಿಚಯ ಇದ್ದ, ಇನ್ಯಾರೂ ಜಾಸ್ತಿ ಪರಿಚಯ ಇರಲಿಲ್ಲ. ಆಗ ತಕ್ಷಣ ನಮ್ಮ ಪುತ್ತಿಗೆ ಸ್ವಾಮಿಗಳು ಸಿಕ್ಕರು. ಉಡುಪಿಯಲ್ಲಿ ಸಿಕ್ಕಾಗ ಹೀಗೆ ದುಬೈಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ತಕ್ಷಣ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಶ್ರೀಯುತ ಪ್ರಸನ್ನಾಚಾರ್ಯನ ಕರೆದು ಇವರು ದುಬೈಗೆ ಹೋಗ್ತಿದ್ದಾರೆ ನೋಡು ಅಂದರು. ತಕ್ಷಣ ಪ್ರಸನ್ನಾಚಾರ್ಯ ಅವರು ನನಗೆ ಒಳಗೆ ಕರ್ಕೊಂಡು ಹೋಗಿ ಒಂದು ಫೋನ್ ನಂಬರು, ಅವರ ಹೆಸರು ಇದೆಲ್ಲ ಕೊಟ್ಟರು. ಮತ್ತು ಅದೇನು ಯಾರು ಅಂತ ಹೇಳೋದು ಬೇಡ, ಶ್ರೀಯುತ ಸುಧಾಕರ್ ಪೇಜಾವರ್ ಅವರ ಹೆಸರನ್ನು ಕೊಟ್ಟು ದುಬೈಗೆ ಹೋಗ್ತಿದ್ದೀರಿ, ನೀವು ಅವ್ರ ಹತ್ರ ಹೋಗಿ ಸಾಕು, ನಿಮಗೆಲ್ಲ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಅದು ಕರ್ಮಧರ್ಮ ಸಂಯೋಗ. ಇಲ್ಲಿ ಬಂದ ತಕ್ಷಣ ಮೊಟ್ಟ ಮೊದಲು ನಾನು ಭೇಟಿಯಾಗಿದ್ದೆ ಸುಧಾಕರ್ ಅವರು. ನಾವು ಬಂದ್ವಿ ಬೆಳಗ್ಗೆ, ಮಧ್ಯಾಹ್ನ ಅವ್ರ ಆಫೀಸಿಗೆ ನಾನು ಮತ್ತು ನನ್ನ ಶ್ರೀಮತಿಯವರು ಹೋಗಿ ತುಂಬ ಆತ್ಮೀಯವಾಗಿ ಎಷ್ಟೋ ವರ್ಷಗಳ ಪರಿಚಯದ ರೀತಿ ಶ್ರೀಯುತ ಸುಧಾಕರ್ ಅವರು ನಮ್ಮನ್ನು ಬರಮಾಡಿಕೊಂಡ್ರು. ಅಂತಹ ಶ್ರೀಯುತ ಸುಧಾಕರ್ ಅವರು ಇವತ್ತು ಇಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ರತ್ನ ಪ್ರಶಸ್ತಿ ಕೊಡ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಅದೇ ರೀತಿ ನಾಳೆಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಮ್ಮ ಉಡುಪಿಯ ಶ್ರೀಕೃಷ್ಣನ ಒಂದು ವಿಶೇಷವಾದ ಜನ್ಮೋತ್ಸವ ಸಮಾರಂಭದಲ್ಲಿ ನಾಳೆಯ ದಿನ ನಮ್ಮ ಕೇಂದ್ರೀಯ ಮಂತ್ರಿಗಳು, ಗೃಹ ಮಂತ್ರಿಗಳು, ಇನ್ನು ಅನೇಕ ಮಹನೀಯರು ಮತ್ತು ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಶ್ರೀಯುತ ಸುಧಾಕರ್ ಅವರಿಗೆ ನಾಳೆ ಮತ್ತೆ ಇನ್ನೊಮ್ಮೆ ಅವರಿಗೆ ಕೃಷ್ಣಾನುಗ್ರಹ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ. ಇದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ವಿಷಯ. ಇತ್ತ ಶ್ರೀ ಸುಧಾಕರ್ ಪೇಜಾವರ್ ಅವರಿಗೆ ನಮ್ಮ ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ಈ ಒಂದು ವಿಶೇಷವಾದ ಆಧ್ಯಾತ್ಮಿಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಪ್ರಶಸ್ತಿ ಪತ್ರವನ್ನು ಓದಬೇಕು ಅಂತ ನಮ್ಮವರೇ ಆದ ಶ್ರೀಮತಿ ಆರತಿ ಅಡಿಗರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ನಾನು ಬಹಳ ಖುಷಿಯಿಂದ ಇವತ್ತಿನ ಈ ಪ್ರಶಸ್ತಿ ಪತ್ರವನ್ನು ಓದ್ತಾ ಇದ್ದೇನೆ. ನಮ್ಮವರೇ ಆದ ಶ್ರೀ ಸುಧಾಕರ್ ಪೇಜಾವರ್, ಮೀರಾ ಹಾಗೂ ವಸಂತರಾವ್ ದಂಪತಿಗಳ ಪುತ್ರರಾಗಿರುವ ಇವರು ವಾಣಿಜ್ಯ ಪದವೀಧರರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಪರಿಣಿತಿಯನ್ನು ಪಡೆದವರು. ಹದಿಹರೆಯದಲ್ಲಿ ನೆಚ್ಚಿನ ಹವ್ಯಾಸಗಳಾದಂತಹ ಬರವಣಿಗೆ, ಭಾಷಣ, ನಾಟಕ, ಪತ್ರಿಕೋದ್ಯಮ, ಪ್ರಕಾಶನ, ಸಂಘಟನೆ, ನಿರೂಪಣೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು. ಇವರ ಕಾರ್ಯದಕ್ಷತೆಯಿಂದ ಮಂಗಳೂರಿನಲ್ಲಿ ಉದಯವಾಣಿ, ನವಭಾರತ, ಸಂತೋಷ, ರೂಪತಾರ, ತರಂಗ, ಕರ್ಮವೀರ ಇತ್ಯಾದಿ ಪ್ರತಿಷ್ಠಿತ ದಿನಪತ್ರಿಕೆಗಳಲ್ಲಿ 100ಕ್ಕೂ ಹೆಚ್ಚು ಲೇಖನವನ್ನು ಬರೆದು ಪ್ರಕಟಿಸಿದವರು. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ತ್ರೈಮಾಸಿಕ ಪ್ರಕಟಣೆ ಮಾನವಿಕ ಕರ್ನಾಟಕದಲ್ಲಿ ಸ್ವತಂತ್ರ ಲೇಖನ ಬರೆದ ಇವರು ಮುಂದಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರ ದಿಗ್ಗಜರುಗಳ ಸಂದರ್ಶನವನ್ನು ಮಾಡುವುದರ ಮೂಲಕ ಸಂದರ್ಶಕರಾಗಿ ಕೂಡ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ 40 ವರ್ಷಗಳ ನಿರಂತರ ಸೇವೆಯಲ್ಲಿ ತೊಡಗಿರುವ ಇವರು ಕರ್ನಾಟಕ ಸಂಘ ದುಬೈಯ ಸ್ಥಾಪಕ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಹೌದು. ಬ್ರಾಹ್ಮಣ ಸಮಾಜವನ್ನು ಈ ವರ್ಷವಷ್ಟೇ 20 ವರ್ಷವನ್ನು ಪೂರೈಸಿದ ಬ್ರಾಹ್ಮಣ ಸಮಾಜವನ್ನು 20 ವರ್ಷದ ಹಿಂದೆಯೇ ಮಾಡಿದಂತಹ ಸ್ಥಾಪಕ ಸಂಚಾಲಕರಲ್ಲಿ ಇವರು ಒಬ್ಬರು. ಈಗಾಗಲೇ ಅವರ ಕಾರ್ಯಕ್ಷಮತೆ ಹಾಗೂ ದಕ್ಷತೆಗೆ ದೊರೆತ ಗೌರವ ಪುರಸ್ಕಾರಗಳು ಬಹಳಷ್ಟು. ಇದರಲ್ಲಿ ಮುಖ್ಯವಾಗಿ ಉಡುಪಿಯ ಪರ್ಯಾಯ ಪೀಠದಿಂದ ಸಮಾಜ ರತ್ನ ಪ್ರಶಸ್ತಿ, ಧ್ವನಿ ಪ್ರತಿಷ್ಠಾನದಿಂದ ಅಂತಾರಾಷ್ಟ್ರೀಯ ಗೌರವ, ಗಡಿನಾಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಅಕಾಡೆಮಿಯಿಂದ ಸಾಧಕ ರತ್ನ ಹಾಗೂ ಬ್ರಾಹ್ಮಣ ಸಮಾಜದ ವಿಪ್ರರತ್ನ ಇವರು ತಮ್ಮ ಜೀವನದ ಕಾರ್ಯ ಸಾಧನೆಗೆ ಕಾರ್ಯಕ್ಷಮತೆಗೆ ಪಡೆದ ಹಲವು ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಇವು ಕೆಲವುಗಳು. ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿ UAE ಇವರು 2024ನೇ ಸಾಲಿನ ಆಧ್ಯಾತ್ಮಿಕ ರತ್ನ ಎಂಬ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಅವರನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ಆ ಪ್ರಶಸ್ತಿಯನ್ನು ಪಡೆದು ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಅತಿಥಿಗಳು ಅನ್ನವ
ಆಧ್ಯಾತ್ಮಿಕ ರತ್ನವನ್ನ ಪ್ರಶಸ್ತಿ ಸ್ವೀಕರಿಸಿ ತಮ್ಮ पूज्याय राघवेन्द्राय सत्यधर्मरताय च भजतां प्रोक्षाय ममतां कामधेनुः। ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ 153ನೇ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದರಲ್ಲಿ ನನಗೆ ಭಾಗವಹಿಸುವುದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ನಾನು ಕೂಡ ರಾಘವೇಂದ್ರ ಸ್ವಾಮಿಗಳ ಆರಾಧಕ. ಸುಮಾರು 80ರ ದಶಕದಿಂದ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಿಕೊಂಡು ಬರ್ತಾ ಇದ್ದೇನೆ. ನಾನು ಪ್ರಥಮ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನಮ್ಮ ಈಗ ಪ್ರಕೃತದ ಶ್ರೀಗಳ ತಾತ ಸುಜೇಂದ್ರ ತೀರ್ಥರು ಅಲ್ಲಿ ಸ್ವಾಮಿಗಳಾಗಿದ್ದರು. ಆ ದಿವಸದಿಂದ ಈ ದಿವಸದ ತನಕ ಮಂತ್ರಾಲಯದಲ್ಲಿ ಬಹಳಷ್ಟು ಪ್ರಗತಿಯಾಗಿದೆ. 80ರ ದಶಕದಲ್ಲಿ ಸುಮಾರು ಎಲ್ಲ ಕಡೆಗಳಲ್ಲಿ, ಆಗ ಮಂಗಳೂರಿನಲ್ಲಿ ಕೂಡ ಯಾವುದೇ ಮಠ ಇರಲಿಲ್ಲ, ಬಟ್ ಚಿಕ್ಕ ಒಂದು ಗುಡಿ ಇತ್ತು. ಮತ್ತು ಆ ಒಂದು 10 ವರ್ಷದಲ್ಲಿ ಎಲ್ಲ ಕಡೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಾಗಲಿ, ಮೃತ್ತಿಕಾ ಬೃಂದಾವನವಾಗಲಿ ಅಥವಾ ಕೇವಲ ಬೃಂದಾವನವಾಗಲಿ ಎಲ್ಲ ಕಡೆ ಹಬ್ಬಿಕೊಂಡು, ಬಹುಶಃ ಇವತ್ತಿನ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷಗಳು ಸಿಗದಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಯವರು ಎಲ್ಲಿದ್ದರೂ ಕೂಡ ಅವರು ಪವಾಡ ಸದೃಶರಾಗಿ ಎಲ್ಲರಿಗೂ ಬೇಕಾದಂತಹ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಯಾವುದೇ ವಯೋವರ್ಗದ ವ್ಯತ್ಯಾಸವಿಲ್ಲದೆ ಎಲ್ಲರನ್ನೂ ಸಲಹುವಂಥ ಗುರು ಒಬ್ಬರಿದ್ದರೆ ಅವರು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರ ಆರಾಧನೆಯನ್ನು ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ನಮ್ಮ ಆಚಾರ್ಯತ್ರಯರ ತರಹ ಇಲ್ಲಿ ವಿಜಯಿ, ಸದಾ ಹಾಗೂ ಮಧುತ್ರಯರು ಮುಂಚೂಣಿಯಲ್ಲಿ ನಿಂತುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇವತ್ತಿನ ದಿವಸ ನಮ್ಮ ಸನಾತನ ಧರ್ಮ ಸಂಪ್ರದಾಯ ಇವುಗಳನ್ನು ಉಳಿಸಿಕೊಳ್ಳುವುದು, ವಿಶೇಷವಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ ಈ ಸಂಪ್ರದಾಯ, ಕಟ್ಟುಕಟ್ಟಲೆ, ಆಚಾರ ವಿಚಾರ ಇವುಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ನಾವು ವರ್ಗಾಯಿಸುವಂಥದ್ದು. ಅದು ನಾವು ಈಗ ಮಾಡಲೇಬೇಕಾದಂಥ ಕೆಲಸ. ಅದು ಏನೇ ಇರಲಿ, ಶ್ಲೋಕವಾಗಿರಲಿ, ಭಜನೆ ಆಗಿರಲಿ, ಆರತಿ ಆಗಿರಲಿ, ಪೂಜೆ ಆಗಿರಲಿ, ಯಾವುದನ್ನು ಕೂಡ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅದನ್ನು ಕಲಿಸಿಕೊಟ್ಟು ಅವರಿಗೆ ಅಧ್ಯಾತ್ಮದ ಬಗ್ಗೆ, ದೇವರ ಬಗ್ಗೆ ಹಾಗೂ ಧರ್ಮದ ಬಗ್ಗೆ ಹಾಗೂ ಭಕ್ತಿಯ ಬಗ್ಗೆ ಸದಾ ಅವರ ಮನಸ್ಸನ್ನು ಕೇಂದ್ರೀಕರಿಸುವಂತೆ ಸ್ವಲ್ಪ ಸಮಯ ದಿವಸದಲ್ಲಿ ಇದಕ್ಕೆ ಮೀಸಲಾಗಿರುವಂತೆ ಮಾಡಬೇಕಾದದ್ದು ನಮ್ಮ ಹೆತ್ತವರ ಹಿರಿಯರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇಂಥ ನಿಟ್ಟಿನಲ್ಲಿ ಈ ತರಹದ ಸಮಾರಂಭಗಳನ್ನು, ಅದು ಈ ಪೂಜಾ ಆರಾಧನೆಯ ಕಾರ್ಯಕ್ರಮಗಳನ್ನು ನಡೆಸುವಂತಹದ್ದು ಶ್ಲಾಘನೀಯ. ಇವುಗಳು ಇನ್ನೂ ಮತ್ತಷ್ಟು ಜರಗಲಿ, ಇನ್ನೂ ಉಳಿದವರಿಗೂ ಕೂಡ ಸ್ಫೂರ್ತಿಯಾಗಲಿ. ಇಂಥ ಕಾರ್ಯಕ್ರಮಗಳಲ್ಲಿ ಅಷ್ಟು ಹೆಚ್ಚಿನ ಜನರು ಬಂದು ಭಾಗವಹಿಸುವಂತಾಗಲಿ ಅಂತ ನಾನು ಬಯಸ್ತೇನೆ. ಅದೇ ಥರ ಯಾವುದೇ ಒಂದು ಪ್ರಗತಿಗೆ, ಮುಂಬಡ್ತಿಗೆ ಮುಖ್ಯವಾಗಿ ಬೇಕಿರುವುದು ಯೋಗ ಮತ್ತು ಯೋಗ್ಯತೆ ಅಂತೆ. ಯೋಗ ದೈವಚಿತ್ತ, ಯೋಗ್ಯತೆ ನಾವು ಪಡೆದುಕೊಂಡು ಬಂದಂಥದ್ದು, ಅಂದರೆ ನಮ್ಮ ವ್ಯಕ್ತಿತ್ವವನ್ನು. ಸರಳವಾಗಿ ಆಧ್ಯಾತ್ಮವನ್ನು ಹೇಳುವುದು ಅಂತ ಆದರೆ ನಮ್ಮ ಆಂತರ್ಯದಲ್ಲಿರುವಂತಹ ನಮ್ಮ ಇತಿಮಿತಿಗಳನ್ನು, ಅರಿವನ್ನು ಕೊಡುವಂತಹ ಒಂದು ಶಕ್ತಿಯೇ ಆಧ್ಯಾತ್ಮ. ನಮ್ಮಲ್ಲಿ ಹೆಚ್ಚಿತ್ತಾಗಲಿ, ಹೆಚ್ಚಾಗಲಿ, ಕಡಿಮೆಯಾಗಲಿ ಯಾವ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಯೋಗವು ಯೋಗ್ಯತೆಗಿಂತ ಜಾಸ್ತಿ ಶ್ರೀ ಗುರು ರಾಯರ ಅನುಗ್ರಹ ಅಂತೇಳಿ ಈ ಸನ್ಮಾನವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಇದೆಲ್ಲವನ್ನು ನನಗೆ ಗಳಿಸಿಕೊಡುವುದಕ್ಕೆ ಪಾತ್ರರಾಗಿದ್ದಂಥ ನನ್ನ ಬಹಳಷ್ಟು ಜನ ಮಿತ್ರರು, ನಮ್ಮಂತಹ ಸಂಬಂಧಿಕರು, ಹಿತೈಷಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ನಿಮಗೆಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಸರ್ವ ಸನ್ಮಂಗಳಾನೇ ಬಂತು ಸ್ವಾಮಿ. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸೇವಾ ಸಮಿತಿ ಇವತ್ತು ನಮ್ಮ ಸುಧಾಕರ್ ಪೇಜಾವರವರನ್ನು ಗುರುತಿಸಿದ್ದೇವೆ ಅಂತ ನಾವು ಹೇಳ್ಕೊಳ್ತಾ ಇಲ್ಲ. ರಾಯರು ಅವರನ್ನು ಕರೆಸಿಕೊಂಡು ಗುರುತಿಸುವ ಒಂದು ಆಶಯನ ನಮಗೆ ಒದಗಿಸಿದ್ದಾರೆ. ನಾವು ನಾವಾಗಿ ಏನೂ ಮಾಡ್ತಾ ಇಲ್ಲ, ಎಲ್ಲ ರಾಯರು ನಿಂತು
ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ವಿಜಯ್ ಹಾಗೂ ಮಧು 3 ಜನರ ಮನೋಭಾವ ಇದೆಯಾ. ಸರಿ, ನಾವು ಕಾರ್ಯನಿಮಿತ್ತವಾಗಿರುವವರು, ಕಾರ್ಯಕಾರಿಗಳೆಲ್ಲ ಆಗ್ತಾ ಇರುವುದು ಎಲ್ಲ ಅವರಿಂದಲೇ. ಅವರೇ ನಿಂತು ಎಲ್ಲವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಇದೆ. ನಾವು ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಕೃತಜ್ಞರಾಗಿದ್ದೇವೆ ಅಂತ ತಿಳಿಸ್ಲಿಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ. ಇವತ್ತಿನ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಗುರು ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸುಧಾಕರ್ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ನಮ್ಮ ಜೊತೆ ಇವತ್ತು ಈ ಆಧ್ಯಾತ್ಮ ಸೇವಕ ಉದ್ಯಮಿ ಆದರೂ ಕೂಡ ಸದ್ದಿಲ್ಲದೆ ಸಮಾಜ ಹಾಗೂ ಆಧ್ಯಾತ್ಮಿಕ ಧಾರ್ಮಿಕ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ ಇನ್ನೋರ್ವ ಅತಿಥಿ ಇದ್ದಾರೆ. ಸೌದಿ ಅರೇಬಿಯಾದಿಂದ ಬಂದಿದ್ದಾರೆ. KV ಹೆಗಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುಜ್ಜರ್ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತೀನಿ. ದೇವಿಯ ಪರಮ ಭಕ್ತರು ಇವರು. ಮಂದಾರ್ತಿ ದೇವಸ್ಥಾನದಲ್ಲಿ ಇಡೀ ಬೆಳ್ಳಿಯ ರಥವನ್ನ ಇವರು ದಾನ ಮಾಡಿದಂತಹ ದಾನಿ ಶ್ರೀ KV ಹೆಗಡೆ ಅವರು. ಶರೀರಂ ವಿಚಕ್ಷಣ ವಿಮಾಯಂತ ಬ್ರಹ್ಮಚಾರಿಣ ಸ್ವಾಹಾ ಬ್ರಹ್ಮಚಾರಿಣ ಸ್ವಾಹಾ ಭವತಿ ಆಕಾಶ ಶರೀರಂ ಬ್ರಹ್ಮ